ಶಾಸಕರ ಮಿತ್ರರಾದಂತ ಪುಟ್ಟಣ್ಣರವರೇ, ಪ್ರಕಾಶ್ ಮಡಿವಾಡ್ ಅವರೇ, ತಮ್ಮ ಹೊಸರು ಹಾಗೂ ವಿಶೇಷವಾಗಿ ನಮ್ಮೆಲ್ಲರನ್ನು ಕೂರಿಸಿ ಕಾರ್ಯಕ್ರಮದಲ್ಲಿರುವಂತ ರಾಜೀವ್ ಗಾಂಧಿ ಹೆಲ್ತ್ ಯೂನಿವರ್ಸಿಟಿನ ವೈಸ್ ಚಾನ್ಸಲರ್ ಆದಂತ ಡಾಕ್ಟರ್ ಭಗವಾನ್ ರವರೇ, ಆತ್ಮೀಯ ಬಂಧುಗಳೇ, ಈಗಾಗಲೇ ಸಾಕಷ್ಟು ಸಮಯ ಆಗಿದೆ ಮತ್ತೆ ಎಲ್ಲ ನಮ್ಮ ಗಣ್ಯರು ಮಾತನಾಡಿದ್ರಿಂದ ನಾನು ಜಾಸ್ತಿ ಮಾತನಾಡದೆ ನಾನು ಇಷ್ಟೇ ಹೇಳಕ್ಕೆ ಬಯಸ್ತೇನೆ. ಭಗವಾನ್ ರವರೇ, ನೀವು ಬಹಳ ಈ ಸಮಾಜದಲ್ಲಿ ಇರ್ತಕ್ಕಂಥ ರೆಲೆವೆಂಟ್ ಇಶ್ಯೂ ಏನಿದೆ ಅದನ್ನು ನೀವು ಕೈಗೆತ್ಕೊಂಡಿದ್ದೀರಿ. ಈ ಇಶ್ಯೂ ಪ್ರತಿಯೊಂದು ಮನೆಯಲ್ಲಿ, ಪ್ರತಿಯೊಂದು ಕುಟುಂಬದಲ್ಲಿ ನಡೀತಾ ಇರ್ತಕ್ಕಂಥ ಆತಂಕದ ಒಂದು ಇಶ್ಯೂ ಆಗಿರ್ತಕ್ಕಂಥ ಸಮಯದಲ್ಲಿ ನೀವು ನಿಮ್ಮ ಕೈ ತಗೊಂಡಿರ್ತಕ್ಕಂಥದ್ದು ಶ್ಲಾಘನೀಯ. ನಿಮ್ಗೆ ಅಭಿನಂದನೆಗಳನ್ನು ಅಂತ ನಾನು ಹೇಳಕ್ಕೆ ಬಯಸ್ತಾ ಇದ್ದೇನೆ. ಯಾಕಂದ್ರೆ ಈ ದೇಶಕ್ಕೆ ಹಲವಾರು ಸಮಸ್ಯೆಗಳಿದಾವೆ, ಸಮಾಜದಲ್ಲಿ ಹಲವಾರು ಸಮಸ್ಯೆಗಳಿದಾವೆ. ಆದ್ರೆ ಈ ಡ್ರಗ್ಸಿನ ಸಮಸ್ಯೆ ಇದೆಯಲ್ಲ ಸರ್, ಪ್ರತಿಯೊಂದು ಮನೆಯಲ್ಲಿ ಈಗ ಮಕ್ಕಳು ಸ್ಕೂಲ್ಗೆ ಹೋದ್ರೆ, ಈಗ ನನಗೂ ಚಿಕ್ಕ ಮಕ್ಕಳಿದ್ದಾರೆ, ಸ್ಕೂಲ್ಗೆ ಹೋದ್ರೆ ಅಲ್ಲಿ ಏನ್ ಕಲಿತಾರಪ್ಪ, ಯಾರವ್ರಿಗೆ ಏನು ಅಭ್ಯಾಸ ಉಣಿಸ್ತಾರೆ, ಏನ್ ಮಾಡ್ತಾರೆ ಅಂತ ನಮ್ಗೆ ಭಯ ಇರುತ್ತೆ. ಕಾಲೇಜ್ ಹೋಗುವ ಮಕ್ಕಳಿಗೆ ಪ್ರತಿಯೊಂದು ಪೋಷಕರಿಗೆ, ವಿಶೇಷವಾಗಿ ತಂದೆ ತಾಯಿಗೆ ನಿದ್ರೆ ಇಲ್ಲ ಅಂತ ಹೇಳ್ತಕ್ಕಂಥದ್ದು ನಾವು ಕೇಳಿದ್ದೇವೆ. ಮಕ್ಕಳು ಸ್ಕೂಲ್ಗೆ ಹೋಗ್ತಾ ಇದಾರೆ, ಕಾಲೇಜ್ ಹೋಗ್ತಾ ಇದ್ರೆ ನಿದ್ರೆ, ಅವ್ರು ಯಾರ ಜೊತೆ ಫ್ರೆಂಡ್ಶಿಪ್ ಮಾಡ್ಕೋತಾರೋ, ಅವ್ರು ಯಾವ್ದೋ ಅಭ್ಯಾಸ ನಮ್ಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾರೆ. ವಿಶೇಷವಾಗಿ ನಾವು ಕಂಡು ಬಂದಿರ್ತಕ್ಕಂಥದ್ದು ಭಗವಾನ್ ಅವರೇ, ಮೆಡಿಕಲ್ ಪ್ರೊಫೆಷನಲ್ ಸ್ಟೂಡೆಂಟ್ಸ್, ಅವರಲ್ಲಿ ಈ ಡ್ರಗ್ಸಿನ ಹಾವಳಿ ಜಾಸ್ತಿ ಆಗಿರ್ತಕ್ಕಂಥದ್ದು. ಯಾರು ಹೆಲ್ತಿನ ಮತ್ತೆ ಮುಂದಿನ ಪೀಳಿಗೆಗೆ ಅವರ ಹೆಲ್ತ್ ಅನ್ನು ಕಾಪಾಡಬೇಕು, ಅವ್ರು ಹೇಗೆ ಬೇರೆಯವ್ರು ನೋಡ್ಕೋತಾರೆ, ಇದನ್ನು ನೀವು ಅರ್ಥ ಮಾಡ್ಕೊಂಡು ಹೆಲ್ತ್ ಯೂನಿವರ್ಸಿಟಿ ಮುಖಾಂತರ ನೀವು ಏನು ಈ ಕಾರ್ಯಕ್ರಮ ಕೈ ತಗೊಂಡಿದ್ರಿ, ಇದು ಬಹಳ ಅವಶ್ಯಕವಾದಂತ ಸಮಾಜಕ್ಕೆ ಒಂದು ದೊಡ್ಡ ಸೇವೆಯನ್ನು ನೀವು ಮಾಡ್ತಾ ಇದ್ರಿ. ಅದಕ್ಕೆ ಧನ್ಯವಾದಗಳನ್ನು ಅಂತ ನಾನು ಹೇಳಕ್ಕೆ ಬಯಸ್ತಾ ಇದ್ದೇನೆ. ನಾನು ಪದೇ ಪದೇ ಹೇಳಿದ್ದೀನಿ, ಹಿಂದೆನೂ ಹೇಳಿದ್ದೀನಿ, ಒಂದು ದೇಶಕ್ಕೆ ಬೇರೆ ದೇಶ ಮಾಡಿ ಅಟ್ಯಾಕ್ ಮಾಡಿ ಆ ದೇಶಕ್ಕೆ ನೀವು ಸ್ವಲ್ಪ ಶಕ್ತಿ ಕುಗ್ಗಿಸ್ಬೇಕು ಅಂತ ದೊಡ್ಡ ವಾರ್ ಮಾಡೋದೇನು ಬೇಕಾಗಿಲ್ಲ ಅವಶ್ಯಕತೆ. ಆ ದೇಶದ ಯುವ ಪೀಳಿಗೆಯಲ್ಲಿ ಡ್ರಗ್ಸಿನ ಒಂದು ಅಭ್ಯಾಸ ಉಳಿಸ್ಬಿಟ್ರೆ ಆ ದೇಶಕ್ಕೆ ಭವಿಷ್ಯನೇ ಇಲ್ಲ. ಯುವ ಪೀಳಿ ದೇಶ ಡ್ರಗ್ಸಿನ ಇದ್ರಲ್ಲಿ ಇದ್ರೆ ಸರ್, ಇನ್ಫ್ಲುಯೆನ್ಸ್ ಇದ್ರೆ ಆ ದೇಶಕ್ಕೆ ಭವಿಷ್ಯ ಇರುತ್ತೆ. ಈಗ ನಮ್ಮ ದೇಶಕ್ಕೆ, ನಮ್ಮ ದೇಶದ ವಿರುದ್ಧ ಇರ್ತಕ್ಕಂಥ ಹಲವಾರು ದೇಶಗಳಿರ್ಬೋದು, ಪಾಕಿಸ್ತಾನ ಇರ್ಬೋದು, ಬೇರೆ ದೇಶ ಇರ್ಬೋದು, ನಮ್ಮ ಭಾರತ ದೇಶಕ್ಕೆ ಟೆರರಿಸಂ ಮುಖಾಂತರ ಬಾಂಬ್ ಹಾಕೋದೇ ಬೇಕಾಗಿಲ್ಲ. ಡ್ರಗ್ಸ್ ಮುಖಾಂತರ ನಮ್ಮ ದೇಶದ ಯುವ ಪೀಳಿಗೆಗೆ ಇವತ್ತಿಂದ ಅವ್ರು ಶುರು ಮಾಡಿದ್ರೆ 10-20 ವರ್ಷಕ್ಕೆ ದೇಶ ನಾಶ ಆಗಿ ಹೋಗುತ್ತೆ. ಇದನ್ನು ಆಗೋದಕ್ಕೆ ಬಿಡಕೂಡದು. ಪ್ರತಿಯೊಂದು ಯೂನಿವರ್ಸಿಟಿ, ಪ್ರತಿಯೊಂದು ಕಾಲೇಜು, ಪ್ರತಿಯೊಂದು ಸಮಾಜದ ಪ್ರತಿಯೊಂದು ಸಂಘಟನೆ ಇದು ಕೈಗೆ ಎತ್ಕೊಂಡು ಕೆಲಸ ಮಾಡಬೇಕು. ಮತ್ತೆ ರ್ಯಾಂಡಮ್ ಆಗಿ ಯಾರು ಸ್ವಲ್ಪ ಸರಿ ಅನ್ಸ್ಬೋದು, ಇಲ್ಲದೆ ಇರ್ಬೋದು, ರ್ಯಾಂಡಮ್ ಆಗಿ ಬ್ಲಡ್ ಟೆಸ್ಟ್ ಮಾಡ್ತಾ ಇರಬೇಕು. ಸ್ಟೂಡೆಂಟ್ಸ್, ಕಾಲೇಜಸ್, ಯೂನಿವರ್ಸಿಟಿ ರ್ಯಾಂಡಮ್ ಯೂನಿವರ್ಸಿಟಿ ಟೆಸ್ಟ್ ಮಾಡಿಸಿ. ನೀವು ಇಲ್ಲದೆ ಇದ್ರೆ ಇದು ಪತ್ತೆ ಹಚ್ಚಕ್ಕೆ ಆಗೋದಿಲ್ಲ. ಸಪ್ಲೈ ಚೈನ್ ಎಲ್ಲಿಂದ ಇದೆ, ಫೋರೆಸ್ಟ್ ಬಾರ್ಡರ್ಸ್ ಇದಾವೆ, ಆಚೆಯಿಂದ ಬರ್ತಾ ಇದೆ, ಇಲ್ಲೂ ಕೂಡ ಸೃಷ್ಟಿ ಮಾಡ್ತಾ ಇದಾರೆ. ಯಾವ್ದು ಹೈಡ್ರೋ ಗಾಂಜಾನ, ಆರ್ಗ್ಯಾನಿಕ್ ಗಾಂಜಾನ ಸರ್, ಹೈಡ್ರೋ ಏನೇನೋ ಆಗ್ಬಿಟ್ಟಿದೆ. ಈಗ ಊಹೆ ಮಾಡಕ್ಕಾಗಲ್ಲ. ಚಿಕ್ಕ ಚಿಕ್ಕ ಮಕ್ಕಳಿಗೆ ಚಾಕ್ಲೇಟ್ ಮುಖಾಂತರ ಕೊಡ್ತಾರೆ. ಚಾಕ್ಲೇಟ್ ಅಂತ ಒಬ್ಬ ಮಗು ತಗೊಂಡ್ರೆ ಮತ್ತೆ ಅದೇ ಚಾಕ್ಲೇಟ್ ಬೇಕು, ಅದೇ ಚಾಕ್ಲೇಟ್ ಬೇಕಾದ್ರೆ ಇನ್ನೂ 4 ಮಕ್ಕಳು ಕರ್ಕೊಂಡು ಬರ್ಬೇಕು. ಸೊ ಇಂಥ ಸಮಯದಲ್ಲಿ ನಾವೆಲ್ಲ ಇಡೀ ಸಮಾಜವನ್ನು ಒಂದಾಗಿ ಈ ಡ್ರಗ್ಸಿನ ಹಾವಳಿ ವಿರುದ್ಧ ದೊಡ್ಡ ಪ್ರಹಾರ ಮಾಡ್ತಕ್ಕಂಥ ಈ ಸಂದರ್ಭದಲ್ಲಿ ಭಗವಾನ್ ರವರು ಅವರ ನಾಯಕತ್ವದಲ್ಲಿ ಈ ಕಾರ್ಯಕ್ರಮವನ್ನು ಕೈ ತಗೊಂಡಿರ್ತಕ್ಕಂಥದ್ದು, ವಿಶೇಷವಾಗಿ ವಿಧಾನಸೌಧ ಈ ಬ್ಯಾಂಕ್ವೆಟ್ ಹಾಲ್ ಅಲ್ಲಿ ಚರ್ಚೆ ನಡೆಸ್ತಾ ಇರ್ತಕ್ಕಂಥದ್ದೇ ನಮ್ಮ ಸರ್ಕಾರದ ಬದ್ಧತೆ ಇದ್ರ ವಿರುದ್ಧ ಇದೆ ಅಂತ ಒಂದು ದೊಡ್ಡ ಸಂಕೇತ ಅಂತ ಹೇಳಿ, ಬನ್ನಿ ಎಲ್ಲರೂ ಸೇರಿ ಇದ್ರ ಬಗ್ಗೆ ಕೈ ಜೋಡಿಸೋಣ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.